ಬೆಳಗ್ಗೆ ಸಿಟಿಲಿ ಎದ್ದ ತಕ್ಷಣ ಓಡಾಡೋದಕ್ಕೂ ಹಳ್ಳಿಲಿ ಓಡಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ಸಿಟಿಲಿ ಎದ್ದ ತಕ್ಷಣ ಟ್ರಾಫಿಕ್ ಸೌಂಡು, ಬೆಳಗ್ಗೆನೆ ಮಹಾನಗರ ಪಾಲಿಕೆಯವರ ಮೈಕ್ ಸೌಂಡು, ಇದೆರಡನ್ನು ಕೇಳಿದ ತಕ್ಷಣ ತಲೆ ಕೆಟ್ಟಿ ಕೆರ್ಬಿಡ್ದೋಗುತ್ತೆ. ಅದೇ ಹಳ್ಳಿಲಿದ್ರೆ ಬೆಳಗ್ಗೆ ಹಕ್ಕಿಗಳ ಸೌಂಡು, ಆ ತಂಪಾದ ಗಾಳಿ ಮತ್ತು ಆ ಎಲೆಗಳ ಸೌಂಡು, ಅದನ್ನೆಲ್ಲ ಕೇಳ್ತಾ ಇದ್ರೆ ಆಹಾ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಹುಡುಗರುಗಳೆಲ್ಲ ಈಗ ಎಳ್ನೀರು ಕೀಳಕ್ಕೆ ಬಂದಿದ್ದಾರೆ. ಎಳ್ನೀರು ಎಲ್ಲಿ ಕೇಳ್ತಾರೆ? ಕೆಳಗಡೆ ಕೇಳ್ತಾರಾ ಅಥವಾ ಮೇಲ್ಗಡೆ ಕೇಳ್ತಾರಾ? ಎಳ್ನೀರುಗಳು ಅಲ್ಲೇ ಇಲ್ಲಿಕ್ಕೆ ಒಟ್ಬಿಡು ಹಂಗೆ ಉರುಳಿಗೆ ಹಂಗೆ. ಶಿವರಾಜಪ್ಪಂದು ಅವರಪ್ಪಂದೇನು ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅಲ್ಲಿ ನೋಡಿ ಯಾವ ರೀತಿ ಎಳ್ನೀರು ಕೀಳಕ್ಕೆ ಹೋಗ್ತದೇನೆ. ಈಗ ನಮಗೆ ಬೆಳಗ್ಗೆ ಎಳ್ನೀರು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನೀವು ಇಡೀ ಎಕರೆನೇ ಸುತ್ತಿಸ್ತಾ ಇದ್ರೆ ಹೋ ಬಾರಪ್ಪ. ಅವನ ಕೈಗೆ ಎಟಕದೇ ಇರೋ ಎಳ್ನೀರನ್ನ ಹೋಗಿ ಕೀಳ್ತೀನಿ ಅಂತ ಹೋದ್ರೆ ಇದೇ ರೀತಿ ಆಗಲ್ಲ. ಈಗ ನೀನು ಹಳ್ಳಿ ಜೀವನ ಮಾಡಬೇಕು ಅಂದರೆ ನೀನು ಸಿದ್ಧ ಇದೆಯಾ? ಈಗ ಹಾವುಗಳು ಅಂತ ಅಂದರೆ ನಿನಗೆ ಯಾವ ರೀತಿ ಹಾವುಗಳು ಅಂದರೆ ಇಷ್ಟ? ಹೆಬ್ಬಾವು, ಅವರೆಕಾಯಿ ತೋಟಕ್ಕೆ ಬಂದಿದ್ದೀವಿ. ಎಳನೀರು ಕೀಳೋ ಕಾರ್ಯಕ್ರಮ ಶುರು ಆಗ್ತಿದೆ. ವೇಟ್ 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 ನೋಡಿ, ಎಳ್ನೀರು ಕೀಳೋಕ್ಕೋಸ್ಕರ ಯಾವ್ಯಾವ ರೀತಿ ಸಾಹಸ ಮಾಡ್ತದೆ. ಬಿಡಲಿ ಬಿಡಲೇ ಓಹೋ ಏನ್ರಿ ನೀರ್ನ ಚೆಲ್ಕೊತೀರಾ? ರವಿ ಅಣ್ಣಂಗೆ ಸ್ವಲ್ಪ ಚೆಲ್ಕೊಳ್ಳೋದಂದ್ರೆ ಅಭ್ಯಾಸ ಇದೆ, ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಚೆಲ್ಕೊತಾನೆ. ಹಂಗೆ ಎಳಿಬೇಕು, ಎಳಿಯಮ್ಮ. ನೋಡಲ್ಲಿ ಏನು ಹೈಟ್ ಇರೋದನ್ನ ಉಪಯೋಗಿಸ್ಕೋಬೇಕಣಲ್ಲ. ಹೋಗಪ್ಪ. ನಿಮ್ಗೆ ಇಲ್ಲಿ ನೋಡಿದಲ್ಲ ಈಸಿ. ಹಳ್ಳಿ ಜನ ಅಲ್ವಾ? ಹೊಡಿ ಬಿಡಿಪ್ಪ, ಹೊಡಿ. ಒಂದು ಬಾತ್ರೂಮ್ ಬಂದ್ಬಿಟ್ಟ. ವಯಸ್ಸೆಲ್ಲ ನೀಟಾಗಿ ಇಡಪ್ಪ ಒಂಚೂರು. ಅದ್ಯಾವ್ದೋ ಕಾಯಿ ಉಲೋ, ಅದೇನ್ ಮುಡ್ದಿದ್ಯಂಗೆ ಯಪ್ಪ, ಗಡ್ಡ ಹಾಕೊಂಡ್ಬಿಡ್ತದ್ದು ಒಳಗಡೆದು. ಅದ್ಭುತ. बाय बाय टाटा.